ನಮಸ್ತೆ. ಸರೋಜಾ ಶ್ರೀ ಶಿವಶಕ್ತಿ ಯೋಗ ಕೇಂದ್ರ, ಅತ್ತಿಗುಪ್ಪೆ, ಬೆಂಗಳೂರು. ರಥಸಪ್ತಮಿ ಪ್ರಯುಕ್ತ ಸೂರ್ಯ ನಮಸ್ಕಾರ ನಮ್ಮ ಕೇಂದ್ರದಲ್ಲಿ 108 ಮಾಡ್ತೀವಿ. ಮನೆಯಲ್ಲಿರೋರು ಈಸಿಯಾಗಿ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು 2 ಮೆಥಡ್ ತೋರಿಸ್ತಾ ಇದ್ದೀವಿ. 10 ಕೌಂಟ್ಸ್ದೊಂದು, 12 ಕೌಂಟ್ಸ್ದೊಂದು. ಎಲ್ಲಿರ್ತೀರೋ ಮನೆಯಲ್ಲಿ ಅಲ್ಲೇ ಮಾಡ್ಕೊಳ್ಳಿ. ಸೂರ್ಯದೇವನಿಗೆ ಧನ್ಯವಾದಗಳನ್ನು ಅರ್ಪಿಸ್ಬೇಕಲ್ಲ, ನಮ್ಗೆ ಆರೋಗ್ಯ ಕೊಡೋದ್ರಿಂದ ಪ್ರತ್ಯಕ್ಷ ದೇವರು. ಅದರಿಂದ ಈಗ ಮಾಡ್ತಾರೆ, ಅದನ್ನು ನೋಡಿಕೊಂಡು ಈಸಿ ಮೆಥಡೇ ನಿಮ್ಗೆ ಎಷ್ಟಾದಷ್ಟು ಮಾಡ್ಕೊಳ್ಳಿ. ನಮಸ್ಕಾರ ಸ್ಥಿತಿ 1 2 ಸ್ಟೆಪ್ಸ್ ನೋಡ್ಕೊಂಡು ಕರೆಕ್ಟಾಗಿ ಮಾಡಿ ಮನೇಲಿ ಮಾಡೋರು. 3 4 ಹೀಲ್ಸ್ ಜಾಯಿನ್ ಮಾಡ್ಕೊಳ್ಳಿ. 5 6 7 8 9 10. ಇದು 10 ಕೌಂಟ್ಸ್ದು. ಈಗ 12 ಕೌಂಟ್ಸ್ ಮಾಡ್ತಾರೆ. ಊರ್ಧ್ವಾಸನ, ಉತ್ತಾನಾಸನ, ಏಕಪಾದ ಪ್ರಸರಣಾಸನ, ಮುಂದಿನ ಮಂಡಿ ಇದು ಆ್ಯಂಕಲ್ ಒಂದು ಲೈನಲ್ಲಿ ಇರಬೇಕು. ದ್ವಿಪಾದ ಪ್ರಸರಣಾಸನ, ಹಿಮ್ಮಡಿಗಳನ್ನು ಸೇರಿಸಿ ಕಾಲು ಸ್ಟ್ರೈಟ್ ಇರಲಿ. ಶಶಂಕಾಸನ, ಮಂಡಿ ನೋವಿರೋರು ಇದನ್ನು ಮಾಡೋಕ್ಕೆ ಹೋಗ್ಬೇಡಿ, ಮನೇಲಿ ಮಾಡ್ತಿರೋರು ಫಸ್ಟ್ ತೋರಿಸಿತ್ತಲ್ಲ ಅದನ್ನು ಮಾಡ್ಕೊಳ್ಳಿ. ಅಷ್ಟಾಂಗ ನಮಸ್ಕಾರ, ಊರ್ಧ್ವಮುಖ ಶ್ವಾನಾಸನ, ಅಧೋಮುಖ ಶ್ವಾನಾಸನ, ಹಿಮ್ಮಡಿ ಪೂರ್ತಿ ನೆಲಕ್ಕೆ ತಾಗಿಸಿ. ಶಶಂಕಾಸನ, ಏಕಪಾದ ಪ್ರಸರಣಾಸನ, ಉತ್ತಾನಾಸನ, ನಮಸ್ಕಾರ ಸ್ಥಿತಿ. ಕಾಲು ಸ್ವಲ್ಪ ಅಗಲ ಇಟ್ಕೊಳ್ಳಿ. ಫೀಟ್ ಅಪಾಟ್ ಇಟ್ಕೊಂಡು ಕೈ ಕೆಳಗೆ ಬಿಡಿ, ರಿಲ್ಯಾಕ್ಸ್ ಮಾಡಿ. ಮನೇಲಿ ಮಾಡ್ತಿರೋರು ಇದನ್ನು ನೋಡ್ಕೊಂಡು ಸ್ಟೆಪ್ಸ್ ಕರೆಕ್ಟಾಗಿ ಮಾಡ್ಕೊಳ್ಳಿ. ಇನ್ನೂ ನಿಮ್ಗೆ ಇದ್ರದ್ದು ವಿವರಣೆ ಬೇಕು, ಸೂರ್ಯ ನಮಸ್ಕಾರದ ಸ್ಟೆಪ್ಸ್ಗಳ್ದು ಯೂಟ್ಯೂಬ್ ಚಾನಲಲ್ಲಿದೆ, ಅಪ್ಲೋಡ್ ಮಾಡಿರೋದು ಮುಂಚೆ, ಅದನ್ನು ನೋಡ್ಕೊಳ್ಳಿ. ಮುಂದಿನ ವಾರ ಇರೋದ್ರಿಂದ ಎಲ್ಲರೂ ಮಾಡಿ. ಇದನ್ನು ತುಂಬ ಒಳ್ಳೆಯದು. ಸೂರ್ಯಾಭಿಮುಖ ಅಂದರೆ ಸೂರ್ಯ ಉದಯಿಸ್ತಾ ಇರ್ತಾನಲ್ಲ, ಆ ಟೈಮಲ್ಲಿ ಮಾಡ್ಕೊಳ್ಳಿ. ನಿಮಗೆ ವಿಟಮಿನ್ ಡಿನೂ ಸಿಗುತ್ತೆ, ಆರೋಗ್ಯವಾಗಿರ್ಬೋದು. ಸೂರ್ಯದೇವನಿಗೆ ಕೃತಜ್ಞತೆ ಸಲ್ಲಿಸೋದಕ್ಕೊಂದು ಅವಕಾಶ ಇರುತ್ತೆ. ಇದು ದಿಕ್ಕನ್ನು ಬದಲಾಯಿಸ್ತಾನೆ ಇದು ರಥಸಪ್ತಮಿ ದಿವಸ. ಅದರಿಂದ ಎಲ್ಲರೂ ಮಾಡ್ಕೊಳ್ಳಿದ್ರೆ ಉಪಯೋಗ ಪಡ್ಕೊಳ್ಳಿ. ನಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇದರಲ್ಲೆಲ್ಲ ವಿವರವಾಗಿದೆ. ನಮಸ್ತೆ.